ಕೃಷ್ಣನ್ ಕತೆ ಹೇಳ್ತೀನಿ. ಒಂದ್ ದಿವಸ ರಾಕ್ಷಸ ಇರ್ತಾನೆ, ಅವನ ಹೆಸರು ಕಂಸ ಅಂತ. ಹಾಕೊಂಡ್ ಅವನ್ ಜೈಲ್ಗೆ ಹಾಕಿ ಮಕ್ಳನ್ನೆಲ್ಲ ಸಾಯಿಸ್ತಿರ್ತಾನೆ. ಅವಾಗ ಪಪ್ಪ ಇರ್ತಾನೆ, ಕೃಷ್ಣರು ಬುಟ್ಟಿ ಕರ್ಕೊಂಡ್ ಬರ್ತಾನೆ. ಗೊತ್ತಾಗ್ಲಿಲ್ಲ ಕಂಸಗೆ. ಕರ್ಕೊಂಡ್ ಬಂದು ಜೈಲಿಗೆ ಹಾಕಿ ಯಶೋದೆ ಮನೆಗೆ ಬಿಟ್ಟು ಬರ್ತಾನೆ. ಅವಾಗ ಬಿಟ್ಟಾಗ ಸ್ವಲ್ಪ ದೊಡ್ಡನಾದಾಗ ಯಶೋದೆ ಇರ್ತಾಳೆ, ಅವ್ರ ಅಮ್ಮ ಅವನು. ಅವಾಗ ರಾಕ್ಷಸಿ ಬರ್ತಾಳೆ, ಪೂತನಿ ಅಂತ ಅವಳ ಹೆಸರು. ಅವಾಗ ಸಾಯಿಸಕ್ಕೆ ಅಂತ ಬರ್ತಾಳೆ. ಅವಾಗ ಅವನು ಸವಾಲ್ ಕೊಡ್ತಾನೆ, ಸಾಯಿಸಕ್ ನೋಡ್ತಾಳೆ, ಆಗ್ಲಿಲ್ಲ. ಅವನೇ ಸಾಯಿಸ್ಬಿಡ್ತಾನೆ ಅವನು. ಅವಾಗ ಅವನು ಸತ್ತೋಗ್ತಾನೆ. ಇನ್ನ ಸ್ವಲ್ಪ ದೊಡ್ಡನಾದಾಗ ಬೆಣ್ಣೆ ಕದಿಲಿಕ್ಕೆ ಹೋಗ್ತಾನೆ. ಅವಾಗ ಕದ್ದಿಗ ಯಶೋದೆಗೆ ಎಲ್ಲರೂ ಕಂಪ್ಲೇಂಟ್ ಇರ್ತಾರೆ. ಅವಾಗ ಯಶೋದೆನ ಆ ಕಂಬ ಕಟ್ಟಾಕ್ತಾನೆ. ಅವಾಗ ಹೇಳ್ತಾನೆ, ಅಮ್ಮರಾನು ದೇವರಾಣಿ ಬೆಣ್ಣೆ ಕಟ್ಟಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿ ಬೆಣ್ಣೆಯ ಮೆತ್ತಿನ ಅಮ್ಮ ಅಂತ ಹೇಳ್ತಾನೆ. ಅವಾಗ ಅವನ್ ಯಾರಿಗೂ ಅಲ್ಲಸಕ್ಕಾಗಲ್ಲ, ಅವನೇ ಹೇಳ್ಕೊಂಡ್ ಬಂದ್ಬಿಡ್ತಾನೆ. ಅವಾಗ ಒಂದ್ಸಲಿ ಅವನ್ ಫ್ರೆಂಡ್ಸ್ ಜೊತೆ ಆಟ ಆಡ್ತಾನೆ. ಆಮೇಲೆ ಅವನ್ ಮಣ್ಣು ತಿನ್ಬಿಡ್ತಾನೆ. ಅವಾಗ ಯಶೋದೆ ಬಲರಾಮ ಕಂಪ್ಲೇಂಟ್ ಹೇಳ್ತಾನೆ. ಅವಾಗ ಕಂಪ್ಲೇಂಟ್ ಹೇಳಿದಾಗ ಅವನ್ನ ಯಶೋದೆ ಆ ಮಾಡು ಅಂತ ಕೃಷ್ಣಗೆ. ಅವನ ಆ ಮಾಡಿದಾಗ ಪರಮೇಶ್ವರ್ ಜೀಜಿ ಕಾಣಿಸುತ್ತೆ. ಅವಾಗ ಎಲ್ಲರೂ ನೀರ್ ಕುಡಿಲಿಕ್ಕೆ ಹೋಗದ, ಹಾವು ವಿಷ ಮಿಕ್ಸ್ ಮಾಡಿಬಿಡುತ್ತೆ. ಅವರೆಲ್ಲ ಸತ್ತೋಗ್ತಾರೆ. ಕೃಷ್ಣ ಅವ್ರ ಜೊತೆ ಫೈಟ್ ಮಾಡಿ ನಿನ್ಕೊಂಡು ಎಲ್ಲರೂ ಎಪ್ಸಿ ಸತ್ತೋಗಿರ್ತಾನೆ. ಡ್ಯಾನ್ಸ್ ಮಾಡ್ತಾನೆ. ಒಂದ್ ದಿವಸ ಸುಧಾಮ ಅವ್ರ ಮನೆಗ್ ಬರ್ತಾನೆ. ಬಂದಾಗ ಅವಲಕ್ಕಿ ತಗೊಂಡ್ ಬಂದಿರ್ತಾನೆ ಒಂದ್ ಬಟ್ಟೆ ಒಳಗೆ. ಅವಾಗ ವೆಜ್ ಮಾಡ್ಕೊಂತಾನೆ. ಇವನ್ ಕೃಷ್ಣ ಅವಲಕ್ಕಿ ತಿಂತಾನ ಇಲ್ವಾ ಅಂತ ಬೇಜಾರ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಅವಾಗ ಕೃಷ್ಣ ಬಾ ಅಂತ ಕರ್ಕೊಂಡ್ ಬರ್ತಾನೆ. ಅವಾಗ ಕರ್ಕೊಂಡ್ ಬಂದು ಊಟಕ್ಕೆ ಬಡಿಸಿ ತಿಂತಾನೆ. ಅವಾಗ ಅವಲಕ್ಕಿ ಕೊಡ್ತಾನೆ. ಅವಲಕ್ಕಿ ಕೊಟ್ಟು ನಾ ಯಾವತ್ತೂ ಈ ತರ ಅವಲಕ್ಕಿ ತಿಂದಿರ್ಲಿಲ್ಲ ಅಂತಾನೆ.